ಗುರುಜಿ ಒಬ್ರು ಕಾಲರ್ ಇದ್ದಾರೆ, ಮಾತಾಡೋಣ. ಹಲೋ ಹಲೋ ಸರ್, ನಮಸ್ತೆ ಸರ್. ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮೇಡಮ್, ಬೆಂಗಳೂರಿಂದ ಗಂಗನ್ಮಯ ಅಂತ ಹೆಸರು. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಡೇಟ್ ಮಗಳು ಆಫ್ ಬರ್ತ್ ಹೇಳಿ. 15/4 ಓಕೆ 1996. ಓಕೆ, ಹುಟ್ಟಿದ ಸಮಯ? 1:21 ಮಧ್ಯಾಹ್ನ, ಸೋಮವಾರ. ಓಕೆ, ಹುಟ್ಟಿದೂರು? ಬೆಂಗಳೂರು ಮೇಡಮ್. ಓಕೆ, ಯಾರ್ದಿದು ಸರ್? ಇದು ನಮ್ಮ ಮಗಳ ಬಗ್ಗೆ, ಮದುವೆ ಬಗ್ಗೆ ಕೇಳಬೇಕು. ಸರಿ, ಮಾತಾಡಿ 4-5 ಗುರೂಜಿ. ವರ್ಷದಿಂದ. ಹೇಳಿ ನಮಸ್ಕಾರ. ಮೇಡಮ್. ನಮಸ್ಕಾರ ಸರ್. ಶನಿ ದಶೆ ನಡೀತಾ ಇದೆ. ಹಾ 2038ವರೆಗೂ ಶನಿ ಇದೆ. ಹಾ. ಯಾವುದೇ ಒಂದು ದಶ ನಾವು ಮ್ಯಾರೇಜ್ ಅಂತ ನಾವು ನೋಡಿದಾಗ 2ನೇ ಮನೆ 7ನೇ ಮನೆ ನೋಡ್ತೀವಿ. 2ನೇ ಮನೆ ಮತ್ತು 7ನೇ ಮನೆ ಭಾಳ ಇಂಪಾರ್ಟೆಂಟು. ಇಲ್ಲಿ ಮೇಲ್ಗಡೆ ಒಂದು ಕಾಂಬಿನೇಷನ್ ನೋಡಿದಾಗ ಎಲ್ಲೂ ಕೂಡ ಮ್ಯಾರೇಜ್ಗೆ ಎಲ್ಲ ರೆಡ್ ತೋರಿಸ್ತಾ ಇದೆ. 8, 8, 10 ಅಂತ ತೋರಿಸ್ತಾ ಇದೆ. ವಿವಾಹದಲ್ಲಿ ಬರ್ತಕ್ಕಂಥದ್ದು ಕ್ಯಾನ್ಸಲ್ ಆಗೋದು ಅಥವಾ ಆಸಕ್ತಿ ಅಥವಾ ಯಾವುದು ಬಂದರೂ ಸೆಟ್ ಆಗದೆ ಇರತಕ್ಕಂಥ ಕಾಂಬಿನೇಷನ್. ಅಂಡರ್ಗ್ರೌಂಡಲ್ಲಿ 7 ಇರೋದ್ರಿಂದ ಸ್ವಲ್ಪ ವಿವಾಹ ಶನಿ ಕೊಡ್ತಾನೆ, ನಿಧಾನ ಅಂತ ಹೇಳಿದ್ದಾನೆ 7 ಅಂಡರ್ಗ್ರೌಂಡಲ್ಲಿ ಇದ್ದಾಗ. ಇದಾದ ಮೇಲೆ ನಾವು ಭುಕ್ತಿಗೆ ಹೋಗ್ತೀವಿ. ಭುಕ್ತಿಲಿ ಯಾವುದೇ ಕಾರಣಕ್ಕೂ ಈ ಒಂದು ಕ್ಯಾಟಗರಿಲಿ 2ನೇ ಮನೆ ಮತ್ತು 7ನೇ ಮನೆ ಇಲ್ಲ. 2, 7 ಬರಬೇಕು. ಅದಾದ ನಂತರ ಶುಕ್ರನಲ್ಲಿ 7 ಅನ್ನೋ ಒಂದು ಕಾಂಬಿನೇಷನ್ ಬಂದಿದೆ. ಕೇತು ಮುಗಿದು ಶುಕ್ರನಲ್ಲಿ ವಿವಾಹ ಕೊಡ್ತಕ್ಕಂಥದ್ದು ಇದೇ ಜನವರಿ 2026 ಆದಮೇಲೆ ಪ್ರಾರಂಭ ಆಗುತ್ತೆ. ಆ ಒಂದು ಪ್ರಾರಂಭವಾಗ್ತಕ್ಕಂಥ ಒಂದು ಸಮಯದಲ್ಲಿ ಅಲ್ಲಿ ಅಂತರ್ಭುಕ್ತಿಗಳು ಹಿರಿಯರ ಆಶೀರ್ವಾದ ಅಂತ ನೋಡಿ ನಾವು ಕ್ಯಾಲ್ಕುಲೇಟ್ ಮಾಡಿದಾಗ ಸೂರ್ಯ ಭುಕ್ತಿ ಅಂದರೆ ಶನಿ, ಶುಕ್ರ, ಸೂರ್ಯ ಜುಲೈಯಿಂದ ಸೆಪ್ಟೆಂಬರ್ಗೆ ಮದುವೆ ಮುಗಿಯುತ್ತೆ. ವೈವಾಹಿಕ ಜೀವನ ಸ್ವಲ್ಪ ಸಾಧಾರಣವಾಗಿರುತ್ತೆ, ಅಷ್ಟು ಆಸಕ್ತಿ ಇರಲ್ಲ, ಗಲಾಟೆಗಳಾಗ್ಬೋದು. ಆದರೆ ಆ ಹುಡುಗನ ಜಾತಕದ ಮೇಲೆ ನಾವು ನಿರ್ಣಯ ಮಾಡಬೇಕಾಗತ್ತೆ. ಇದು 50% ಮಾತ್ರ. ಒಳ್ಳೆಯದಾಗಲಿ. ಧನ್ಯವಾದ ಸರ್. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ ಮೇಡಮ್, ನಮಸ್ತೆ. ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಮಸ್ತೆ ಮೇಡಮ್, ಬೆಂಗಳೂರಿಂದ. ಯಾರ ಬಗ್ಗೆ ಪ್ರಶ್ನಾ ಕೇಳಬೇಕಿತ್ತು? ಶಾಸ್ತ್ರ ಕೇಳ್ತೀನಿ, ಮನೆ ಬಗ್ಗೆ ಕೇಳ್ಬೇಕಾಯ್ತು. ಓಕೆ ಓಕೆ, ನಂಬರ್ ಹೇಳಿ ಮೇಡಮ್. ನಮಸ್ತೆ ಗುರುಜಿ. 1ರಿಂದ 249 ಒಂದು ಸಂಖ್ಯೆ ಹೇಳಿ. 75. 75. ಯಾವ ವಿಚಾರದಲ್ಲಿ ನೋಡಬೇಕು? ನಾವು ಸೈಟ್ ತಗೊಂಡ್ ಮನೆ ಕಟ್ಬೇಕು ಅಂತ ಇದೀವಿ ಗುರುಜಿ. ಅಂದ್ರೆ ಇರೋ ಪ್ರಾಪರ್ಟಿ ಸೇಲ್ ಮಾಡ್ಬಿಟ್ಟು ತಗೊಂಡ್ ಕಟ್ಬೇಕು ಅಂತ ಇದೀವಿ. ಯಾವಾಗ ಆಗತ್ತೆ, ಖಂಡಿತ ಆಗುತ್ತೆ. ಈಗ ಸದ್ಯಕ್ಕೆ ಬುಧದಶೆ ಕಾಂಬಿನೇಷನ್ ನಡೀತಾ ಇದೆ. 2027ರಿಂದ 30 ಒಳಗಡೆ ಮನೆ ಕಟ್ಟಿ ಮುಗಿಸ್ತೀರಾ. 2027 ಸೆಪ್ಟೆಂಬರ್ ಆದ ನಂತರ. ಅರ್ಥ ಆಯ್ತಾ? ಅಷ್ಟು ಲೇಟ್ ಅದೆಲ್ಲ ಪ್ರೋಸೆಸ್. ಏನು ನಾಳೆ ಬೆಳಿಗ್ಗೆನೆ ಕಟ್ತೀರಿ? ಏನು ಅನ್ಕೊಂಡಿದ್ದೀರಿ ನೀವು? ಮನೆ ಕಟ್ಟೋದೆ ಅಂದರೆ ಏನು 2 ದಿವಸದಲ್ಲಿ ಕಟ್ತೀರಾ? ಅರ್ಜೆಂಟ್ ಇದೆ, ಅದಕ್ಕೆ ಆಗ್ತಾ ಇಲ್ವಲ್ಲ ಅಂತ ಓ, ಅರ್ಜೆಂಟು. ಪೇಪರಲ್ಲಿ ಕಟ್ಟಬೇಕು. ಹಂಗಲ್ಲ ಗುರುಜಿ. ಅರ್ಜೆಂಟ್ ಅಂದರೆ ಏನು? ಯಾರು ಬರ್ತಾ ಇದ್ದಾರೆ? CM ಬರ್ತಾವ್ರಾ ಮನೆಗೆ? ಹಾಗೇನಿಲ್ಲ ರಾಜ್ಯದ CM ಬರ್ತಾವ್ರೆ. ಅಲ್ಲ, ಮಾರಾಟಕ್ಕೆ ಇಟ್ಟಿದೀವಿ, ಅದಕ್ಕೋಸ್ಕರ